ನಮಸ್ಕಾರ ರೀ ಎಲ್ಲರಿಗೂ. ಈ ವಿಡಿಯೋ ಒಳಗೆ ಟಿ ಎಕ್ಸಾಮಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋದು ಹೆಂಗೆ ಅಂತೇಳಿ ನೋಡೋಣ್ರಿ. ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಮೇ 16 ಮಟ ಲಾಸ್ಟ್ ಡೇಟ್ ಐತ್ರಿ. ಯಾರೆಲ್ಲ ಅರ್ಜಿ ಹಾಕಿಲ್ಲ ದೊಡ್ಡ ಅರ್ಜಿ ಹಾಕೋರಿ. ಫಸ್ಟಿಗೆ ಗೂಗಲ್ ಒಳಗೆ ಟಿ ಕರ್ನಾಟಕ 2024 ಅಂತ ಸರ್ಚ್ ಮಾಡಿದರೆ ಟಿ 2023 ಅಂತ ಬರ್ತೀರಿ. ಅದನ್ನು ಕ್ಲಿಕ್ ಮಾಡಿದರೆ ಈ ವೆಬ್ಸೈಟಿಗೆ ಬರ್ತೀರಿ ನೀವು. ಈ ವೆಬ್ಸೈಟ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟಿ 2024 ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ರೀ ನೀವು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗತ್ತೆ ರೀ. ಈ ಪೇಜಿಗೆ ಬಂದರೆ ಇಲ್ಲೈತಲ್ಲ ನ್ಯೂ ಯೂಸರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೀ. ನ್ಯೂ ಯೂಸರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲೊಂದು ಹೊಸ ಪೇಜ್ ಓಪನ್ ಆಗತ್ತೆ ನೋಡಿರಿ. ಇಲ್ಲೇ ಯೂಸರ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗತ್ತೆ ರೀ. ಇಲ್ಲೈತಲ್ಲ ಫಸ್ಟಿಗೆ ಕ್ಯಾಂಡಿಡೇಟ್ ನೇಮ್ ಅಂತ ಐತ್ರಿ. ಆ್ಯಸ್ ಇನ್ SSLC ಮಾರ್ಕ್ಸ್ ಕಾರ್ಡ್. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಾಗ ಹೆಂಗೆ ಹೆಸರು ಐತಲ್ಲ ಆ ರೀತಿ ಇಲ್ಲೇ ಫಸ್ಟಿಗೆ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಅಂತಿದ್ದಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೇಮನ್ನು ಎಂಟ್ರಿ ಮಾಡಿರಿ. ಅದಾದಮೇಲೆ ಆಧಾರ್ ಕಾರ್ಡ್ ನಂಬರ್ ಅಂತ ಐತೆ ನೋಡಿರಿ. ಆಧಾರ್ ಕಾರ್ಡ್ ನಂಬರ್ ಅಂತ ಐತಲ್ಲ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿರಿ. ಅದಾದಮೇಲೆ ಕನ್ಫರ್ಮ್ ಆಧಾರ್ ನಂಬರ್ ಅಂತ ಐತ್ರಿ. ಇನ್ನೊಮ್ಮೆ ಅದನ್ನು ಆಧಾರ್ ಕಾರ್ಡ್ ನಂಬರ್ನ ಇನ್ನೊಮ್ಮೆ ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಅಂತ ಐತ್ರಿ. ಮೊಬೈಲ್ ನಂಬರ್ ನಿಮ್ಮ ಪರ್ಸ್ನಲ್ ಮೊಬೈಲ್ ನಂಬರ್ನ ಹಾಕಿರಿ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಐತ್ರಿ. ಇಮೇಲ್ ID ನಿಮ್ಮ ಇಮೇಲ್ ID ಇಲ್ಲಿ ಎಂಟ್ರಿ ಮಾಡಿರಿ. ಇದಾದಮೇಲೆ ಯೂಸರ್ ನೇಮ್ ಅಂತ ಐತೆ ನೋಡಿರಿ. ಯೂಸರ್ ನೇಮ್ ಅಂದರೆ ಇದು ನೀವು ಒಂದು ಓನಾಗಿ ಕ್ರಿಯೇಟ್ ಮಾಡೋದ್ರಿ. ನಿಮ್ಮ ನೇಮ್ ಆದರೂ ಇಡ್ರಿ, ಏನು ನಿಮ್ಗೆ ಲೈಕ್ ಆಗುತ್ತಲ್ಲ ಅದನ್ನು ಯೂಸರ್ ನೇಮ್ನ ಒಂದು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ರಿ. ಅದನ್ನು ಇಲ್ಲಿ ಟೈಪ್ ಮಾಡಿರಿ. ಅದಾದಮೇಲೆ ನಿಮ್ಮ ಒಂದು ಪಾಸ್ವರ್ಡನ್ನ ನೀವು ಪಾಸ್ವರ್ಡ್ ಏನು ನಿಮ್ಗೆ ನೆನಪಿಟ್ಕೊಳ್ಳೋಕೆ ಈಸಿ ಇರುತ್ತಲ್ಲ ಆ ಪಾಸ್ವರ್ಡನ್ನ ಒಂದು ಕ್ರಿಯೇಟ್ ಮಾಡ್ಕೊಳ್ರಿ. ಈ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಒಂದು ಕಡೆ ಬರೆದು ಇಟ್ಕೊರಿ. ಇದು ನಿಮಗೆ ಬೇಕಾಗತ್ತೆ ರೀ. ನೆಕ್ಸ್ಟ್ ಐತಲ್ಲ ಗೆಟ್ OTP ಅಂತ ಐತೆ ನೋಡಿರಿ. ಗೆಟ್ OTP ಅಂತೇಳಿ ಕ್ಲಿಕ್ ಮಾಡಿದರೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ ರೀ. ಆ OTPನ ಇಲ್ಲ ಎಂಟ್ರಿ ಮಾಡಿ ಎಂಟರ್ ಮಾಡಿ ಸೇವ್ ಅಂತ ಐತಲ್ಲ ಸೇವ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ರೀ. ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಅಂತೇಳಿ ಬಂದೈತೆ ನೋಡಿರಿ. ಯೂಸರ್ ನೇಮ್ ನೀವು ಕ್ರಿಯೇಟ್ ಮಾಡಿರ್ತೀರಿ. ಇದು ಅಪ್ಲಿಕೇಶನ್ ನಂಬರ್ ರೀ. ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಂಡು ಇಟ್ಕೊಳ್ರಿ. ನೆಕ್ಸ್ಟ್ ಐತಲ್ಲ ಮತ್ತು ಹೋಮ್ ಅಂತ ಬಂದು ಇಲ್ಲಿ ಐತಲ್ಲ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ಹಾಕಿ ಲಾಗಿನ್ ಅಂತೇಳಿ ಕೊಡ್ಬೇಕು ರೀ. ಇಲ್ಲೇ ಲಾಗಿನ್ ಅಂತ ಕೊಟ್ಮೇಲೆ ಇಲ್ಲಿ ಸಿಂಪಲ್ ಸ್ಟೆಪ್ಸ್ ಅದಾವೆ ರೀ. ಫಸ್ಟಿಗೆ ಪರ್ಸ್ನಲ್ ಡೀಟೇಲ್ಸ್ ಅಂತ ಐತ್ರಿ. ಇದು ಇದ್ರಾಗ ಐತಲ್ಲ SSLC ಡೀಟೇಲ್ಸ್ ಅಂತ ಐತ್ರಿ. ಪಾಸ್ಡ್ SSLC ಅಂತ ಐತ್ರಿ. ಇದು ಆಲ್ರೆಡಿ ಪಾಸ್ ಆಗಿರ್ತೀರಿ ಎಲ್ಲರೂ. ಇದನ್ನೈತಲ್ಲ ಎಸ್ ಅಂತ ಕೊಡ್ರಿ. ಎಸ್ ಅಂತ ಕೊಟ್ಮೇಲೆ SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಬಂತ್ರಿ. ಇಲ್ಲೇ SSLC ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿರಿ. ಇಲ್ಲೇ ಎಂಟ್ರಿ ಮಾಡುತ್ತಲೇ ಆಟೋಮೆಟಿಕ್ಲಿ ನಿಮ್ಮ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ಆಟೋಮೆಟಿಕ್ಲಿ ಪೆಂಚ್ ಆಗತ್ತೆ ರೀ. ಇವನ್ನೆಲ್ಲ ಡೀಟೇಲ್ಸ್ ನೋಡಿಕೊಂಡು ನೆಕ್ಸ್ಟ್ ಐತಲ್ಲ ನಿಮ್ಮ ರಿಲಿಜಿಯನ್ ಅಂತ ಐತೆ ನೋಡಿರಿ. ರಿಲಿಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ ಯಾವುದೈತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಟಗರಿನ ಸೆಲೆಕ್ಟ್ ಮಾಡ್ಕೊರಿ. ನಿಮ್ಮ ಕೆಟಗರಿ 2A 2B ಯಾವುದೈತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ಕಾಸ್ಟ್ ಐತೆ ನೋಡಿರಿ. ನಿಮ್ಮ ಸಬ್ ಕಾಸ್ಟ್ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ ರೀ. ಇದು ಮ್ಯಾನ್ಯುವಲ್ ಟೈಪ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ಅಡ್ರೆಸ್, ನಿಮ್ಮ ಕಮ್ಯುನಿಕೇಷನ್ ಪೋಸ್ಟಲ್ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡಿರಿ. ಪೋಸ್ಟಲ್ ಅಡ್ರೆಸ್ನ ಟೈಪ್ ಮಾಡಿ ನೆಕ್ಸ್ಟ್ ಐತಲ್ಲ ಸ್ಟೇಟ್ ಅಂತ ಐತೆ ನೋಡಿರಿ. ಸ್ಟೇಟ್, ಡಿಸ್ಟಿಕ್ ಮತ್ತು ನಿಮ್ಮ ಊರಿನ ಪಿನ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿರಿ. ಭಾಳ ಸಿಂಪಲ್ ಐತ್ರಿ ಅಪ್ಲಿಕೇಶನ್ ಹಾಕೋದು. ಎಲ್ಲರೂ ಮನ್ಯಾಗ ಕುಂತ ಅಪ್ಲೈ ಮಾಡ್ಬೋದು ರೀ. ನಿಮ್ಮ ಲ್ಯಾಪ್ಟಾಪ್ ಏನಾದರೂ ಇದ್ರೂ ಫೋನ್ನಲ್ಲೂ ಅಪ್ಲೈ ಮಾಡ್ಬೋದು. ಈಸಿ ಐತ್ರಿ. ಆರಾಮಾಗಿ ಇದನ್ನ ವಿಡಿಯೋ ನೋಡಿ ನೀವು ಕಂಪ್ಲೀಟಾಗಿ ನೋಡಿದರೆ ನಿಮ್ಗೆ ಆರಾಮಾಗಿ ಅಪ್ಲೈ ಮಾಡೋದು ಹೆಂಗೆ ಅಂತೇಳಿ ಗೊತ್ತಾಗತ್ತೆ ರೀ. ಫುಲ್ ವಿಡಿಯೋ ನೋಡಿರಿ. ನೆಕ್ಸ್ಟ್ ಐತಲ್ಲ ಫಿಸಿಕಲಿ ಚಾಲೆಂಜ್ಡ್ ಅಂತ ಐತ್ರಿ. ಇದ್ರ ಮೇಲೆ ನೀವು ಇದ್ರೆ ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಅಂತ ಕೊಡ್ರಿ. ಯಾವ ಟೈಪ್ ಆಫ್ ಹ್ಯಾಂಡಿಕ್ಯಾಪ್ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಪ್ಪ ಅಂದ್ರೆ ನೋ ಅಂತ ಕೊಟ್ಟು ಸೇವ್ ಅಂತೇಳಿ ಕೊಡ್ರಿ. ಇಲ್ಲಿಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಸಕ್ಸಸ್ಫುಲಿ ಸೇವ್ಡ್ ಆಗತ್ತೆ ರೀ. ನೆಕ್ಸ್ಟ್ ಸ್ಟೆಪ್ ಏನೈತೆ ಅಂದ್ರೆ ಎಜುಕೇಷನ್ ಅಂತ ಐತೆ ನೋಡಿರಿ. ಮೇಲೆ ಐತ್ರಿ. ಮೇಲೆ ಐತಲ್ಲ ಎಜುಕೇಷನ್ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ರೀ. ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಐತಲ್ಲ SSLC PUC ಡಿಗ್ರಿ ಡೀಟೇಲ್ಸ್ ಇರುತ್ತೆ ರೀ. ಇದನ್ನು ನಿಮ್ದು SSLC PUC ಮುಗಿದ್ರೆ ಅದನ್ನು 2 ಕ್ಲಿಕ್ ಮಾಡಿರಿ. 3 ಮುಗಿದಿದ್ರೆ 3 ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ SSLC ಡೀಟೇಲ್ಸ್ನ ಎಂಟ್ರಿ ಮಾಡಿರಿ. ಫಸ್ಟಿಗೆ ಇಯರ್ ಆಫ್ ಪಾಸ್ ಅಂತ ಐತ್ರಿ. ನೀವು ಯಾವ ಇಯರ್ ಒಳಗೆ SSLCನ ಪಾಸ್ ಆಗಿದಾರಲ್ಲ ಆ ಇಯರ್ನ ಇಲ್ಲಿ ಮೆನ್ಷನ್ ಮಾಡಿರಿ. ಅದು SSLC ಪಾಸ್ ಆದ ಇಯರ್ ಆದಮೇಲೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಐತ್ರಿ. ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಿರಿ. ನೆಕ್ಸ್ಟ್ ಯೂನಿವರ್ಸಿಟಿ ಆರ್ ಬೋರ್ಡ್ ಅಂತ ಐತ್ರಿ. ನೀವು SSLC ಯಾವ ಬೋರ್ಡಿಂದ ಪಾಸ್ ಆಗಿದ್ದಾರಲ್ಲ ಆ ಬೋರ್ಡ್ ನೇಮ್ನ ಇಲ್ಲಿ ಟೈಪ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ಮಾರ್ಕ್ಸ್ ಅಂತಿದ್ದಲ್ಲಿ ನಿಮ್ಮ SSLCಗೆ ತೊಗೊಂಡಂಥ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜನ್ನ ಮಾಡಿದಿರಲ್ಲ ನೀವು ಆ ಪರ್ಸೆಂಟೇಜ್ನ ಟೈಪ್ ಮಾಡಿರಿ. ನೆಕ್ಸ್ಟ್ ಐತಲ್ಲ PUC ಡೀಟೇಲ್ಸ್ SSLC ಡೀಟೇಲ್ಸ್ನ ಟೈಪ್ ಮಾಡಿದ್ರಲ್ಲ ಸೇಮ್ ಆ್ಯಸ್ ಇಟ್ ಈಸ್ PUC ಡೀಟೇಲ್ಸ್ ಇಯರ್ ಆಫ್ ಪಾಸ್ ಅಂತ ಐತ್ರಿ. ರಿಜಿಸ್ಟ್ರೇಷನ್ ನಂಬರ್ ಅಂತ ಐತ್ರಿ. ಇವನ್ನೆಲ್ಲ ಎಂಟ್ರಿ ಮಾಡಿಂದ ನೆಕ್ಸ್ಟ್ ಐತಲ್ಲ ಯೂನಿವರ್ಸಿಟಿ ಬೋರ್ಡ್ ಅಂತ ಐತ್ರಿ. ನೀವು ಯಾವ ಬೋರ್ಡಿಂದ ಪಾಸ್ ಆಗಿದ್ದೀರಲ್ಲ ಆ ಬೋರ್ಡ್ನ ಇಲ್ಲೇ ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಐತಲ್ಲ ನಿಮ್ಮ PUC ಪರ್ಸೆಂಟೇಜ್ ಎಷ್ಟಾಗಿದೆಯಲ್ಲ ಆ ಪರ್ಸೆಂಟೇಜ್ನ ಇಲ್ಲೇ ಎಂಟ್ರಿ ಮಾಡಿರಿ. ಅದೇ ರೀತಿ
ನೆಕ್ಸ್ಟ್ ಡಿಗ್ರಿ ಡೀಟೇಲ್ಸ್ ಕೇಳೈತ್ರಿ. ನೆಕ್ಸ್ಟ್ ಇದು ನೀವು ಎಲ್ಲ ಕಂಪ್ಲೀಟ್ PUCದು SSLC PUC ಡೀಟೇಲ್ಸ್ ಎಂಟ್ರಿ ಆದಮೇಲೆ ಡಿಗ್ರಿ ಡೀಟೇಲ್ಸ್ ಕೇಳೈತ್ರಿ. ಏನು ಎಕ್ಸ್ಟ್ರಾ ಕೇಳಿದೆ ಅಂದ್ರೆ ಇಯರ್ ಆಫ್ ಅಡ್ಮಿಷನ್ನು ಕೇಳೈತ್ರಿ. ಇದು ಡಿಗ್ರಿದು ನೀವು ಯಾವಾಗ ಅಡ್ಮಿಷನ್ ಮಾಡಿಸಿದ್ರಲ್ಲ ಡಿಗ್ರಿನ, ಆ ಡಿಗ್ರಿ ಅಡ್ಮಿಷನ್ ಇಯರ್ನು ಸತ ಇಲ್ಲಿ ಫಸ್ಟಿಗೆ ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಐತಲ್ಲ ಇಯರ್ ಆಫ್ ಪಾಸ್ ಸೇಮ್ ಐತ್ರಿ. ಮತ್ತು ಇಯರ್ ಆಫ್ ಪಾಸ್ನ ಹಾಕ್ರಿ. ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಡಿಗ್ರಿಯ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಯೂನಿವರ್ಸಿಟಿ ಇರುತ್ತಲ್ಲ, ನಿಮ್ಮ ಡಿಗ್ರಿ ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿನ ತೊಗೊಂಡಿದ್ರಲ್ಲ ನೀವು ಆ ಯೂನಿವರ್ಸಿಟಿನ ಟೈಪ್ ಮಾಡಿರಿ ಇಲ್ಲೇ. ಅದಾದಮೇಲೆ ಡಿಗ್ರಿ ಯಾವ ಡಿಗ್ರಿನ ತೊಗೊಂಡಿದ್ದಾರೆ ನೀವು, BA BCom BSc BE ಯಾವ ಡಿಗ್ರಿ ನಿಮ್ದು ಕಂಪ್ಲೀಟ್ ಆಗಿದೆಯಲ್ಲ ಆ ಡಿಗ್ರಿ ಅಂತಿದ್ದಲ್ಲಿ ಆ ಡಿಗ್ರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೀ. ಆ ಡಿಗ್ರಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ಮಾರ್ಕ್ಸ್ ಅಂತಿದ್ದಲ್ಲಿ ಆ ನಿಮ್ಮ ಟೋಟಲ್ ಅಗ್ರಿಗೇಟ್ ಮಾರ್ಕ್ಸ್ ಡಿಗ್ರಿದು ಟೋಟಲ್ ಪರ್ಸೆಂಟೇಜ್ ಎಷ್ಟಾಗಿದೆಯಲ್ಲ ಇಲ್ಲಿ ಪರ್ಸೆಂಟೇಜ್ನ ಎಂಟ್ರಿ ಮಾಡಿ ಸೇವ್ ಅಂತ ಕೊಡ್ರಿ. SSLC PUC ಡಿಗ್ರಿ ಇವು 3 ಡೀಟೇಲ್ಸು ಸೇವ್ ಆಗುತ್ತೆ ರೀ ಇಲ್ಲೇ. ಸೇವ್ ಆದಮೇಲೆ ನೆಕ್ಸ್ಟ್ ಐತಲ್ಲ ಟೀಚರ್ಸ್ ಎಜುಕೇಷನ್ ಅಂತ ಐತ್ರಿ. ಇಲ್ಲಿ ಟೋಟಲ್ ಆಗಿ ಒಂದು 6 ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ದು ಯಾವ್ದು ಬರುತ್ತೆ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ, ಇವನ್ನೆಲ್ಲ ಓದ್ಕೊರಿ. 2 year ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಅಂತ ಐತ್ರಿ, 2 year ಡಿಪ್ಲೊಮೊ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್ ಅಂತ ಐತ್ರಿ, 2 year TCH ಕೋರ್ಸ್ ಅಂತ ಐತ್ರಿ, 1 or 2 year ಬ್ಯಾಚುಲರ್ ಇನ್ ಎಜುಕೇಷನ್ BEd ಅಂತ ಐತ್ರಿ, 1 or 2 year ಬ್ಯಾಚುಲರ್ ಇನ್ ಎಜುಕೇಷನ್ ಸ್ಪೆಷಲ್ ಅಂತ ಐತ್ರಿ. ಇನ್ನೊಂದು ಏನಪ್ಪ ಅಂದ್ರೆ 4 year ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ ಅಂತ ಐತ್ರಿ. ಇವು 6 ಇದ್ರಾಗ ನಿಮ್ದು ಯಾವ್ದು ಬರ್ತಲ್ಲ ನಿಮ್ಗೆ ಸೂಟೇಬಲ್ ಯಾವ್ದು ಐತಲ್ಲ ಅದ್ರ ಮೇಲೆ ಮುಂದೆ ಒಂದು ಮಾರ್ಕ್ ಮಾಡೋದು ಕೊಟ್ಟಿದ್ದಾರೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ ನೀವು. ನಾ ಇಲ್ಲಿ BEd ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ರೀ. 1 or 2 year ಬ್ಯಾಚುಲರ್ ಇನ್ ಎಜುಕೇಷನ್ ಇವ್ರದ್ದು ಕ್ವಾಲಿಫಿಕೇಷನ್ ಇದು ಕಂಪ್ಲೀಟ್ ಆಗೈತೆ ರೀ. ಸೊ ಅದನ್ನು ಕ್ಲಿಕ್ ಮಾಡಿದ್ರಿ ನಾ. ಅಕಸ್ಮಾತ್ ಇಲ್ಲಿ 2 ಆಪ್ಷನ್ ಬರ್ತಾವೆ ರೀ. ಮತ್ತು ಪರ್ಸೂಯಿಂಗ್ ಆರ್ ಪಾಸ್ಡ್ ಅಂತೇಳಿ ನೀವು ಫೈನಲ್ ಇಯರ್ ಇದ್ದರೆ ಪರ್ಸೂಯಿಂಗ್ ಅಂತ ಕೊಡ್ರಿ, ಪಾಸ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ರೆ ಪಾಸ್ಡ್ ಅಂತ ಕೊಡ್ರಿ. ಪಾಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಐತಲ್ಪ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾರೆ, ನಿಮ್ಮ BEdನ ರಿಜಿಸ್ಟ್ರೇಷನ್ ನಂಬರ್. ಆ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಐತಲ್ಲ ಸ್ಟೇಟ್ ಯಾವ ರಾಜ್ಯದಿಂದ ನೀವು BEdನ ಪಾಸ್ ಆಗಿದ್ದಾರಲ್ಲ ಆ ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ರಿ, ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಐತಲ್ಲ ಟೈಪ್ ಆಫ್ ಕಾಲೇಜ್ ಯಾವುದಪ್ಪ ಗೌರ್ಮೆಂಟು ಏಡೆಡು ಅನ್ಏಡೆಡ್ ಕಾಲೇಜ್ ಇತ್ತು ನಿಮ್ಮದು ಆ ಇನ್ಸ್ಟಿಟ್ಯೂಷನ್ ಟೈಪನ್ನು ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ಕಾಲೇಜ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿ ಯಾವ ಕಾಲೇಜಿಂದ ಅಥವಾ ಯೂನಿವರ್ಸಿಟಿ ಯಾವುದಾದ್ರೂ ಹಾಕ್ಬೋದು, ಕಾಲೇಜ್ ನೇಮನ್ನು ಹಾಕ್ರಿ ಅಥವಾ ನಿಮ್ಮ ಯೂನಿವರ್ಸಿಟಿ ನೇಮರಾದರೂ ಹಾಕ್ರಿ, ಯಾವುದಾದ್ರೂ ಒಂದು ಎಂಟ್ರಿ ಮಾಡಿ. ನೆಕ್ಸ್ಟ್ ಐತಲ್ಲ ನಿಮ್ದು ಇಯರ್ ಆಫ್ ಅಡ್ಮಿಷನ್ BEd ಯಾವ ವರ್ಷದಲ್ಲಿ ಅಡ್ಮಿಷನ್ ಮಾಡಿಸಿದ್ರಲ್ಲ ಆ ಅಡ್ಮಿಷನ್ ಇಯರ್ನ ಹಾಕಿರಿ. ನೆಕ್ಸ್ಟ್ ಐತಲ್ಲ ಇಯರ್ ಆಫ್ ಪಾಸ್ ಯಾವ ಇಯರಲ್ಲಿ ನೀವು ಪಾಸ್ ಆಗಿದ್ರಲ್ಲ ಆ ಇಯರ್ ಆಫ್ ಪಾಸಿಂಗ್ನ ಹಾಕಿ. ನೆಕ್ಸ್ಟ್ ಪರ್ಸೆಂಟೇಜ್ ನಿಮ್ಮ BEdನ ಪರ್ಸೆಂಟೇಜ್ ಎಷ್ಟಾಗಿದೆ ಅದನ್ನು ಟೈಪ್ ಮಾಡಿ ನೆಕ್ಸ್ಟ್ ಸೇವ್ ಅಂತ ಕೊಡ್ರಿ. ಇಷ್ಟಾದಮೇಲೆ ಡೇಟಾ ಸೇವ್ ಆಗುತ್ತೆ ರೀ. ಇದು 2 SSLC PUC ಡಿಗ್ರಿ ಮತ್ತು BEd ಸೇವ್ ಆದಮೇಲೆ ನೆಕ್ಸ್ಟ್ ಐತಲ್ಲ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಐತೆ ನೋಡಿರಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ರಿ. ಇಲ್ಲೈತಲ್ಲ ಇನ್ ವಿಚ್ ಡಿಸ್ಟ್ರಿಕ್ಟ್ ಡು ಯು ವಿಶ್ ಟು ಟೇಕ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಐತ್ರಿ. ನೀವು ಯಾವ ಎಕ್ಸಾಮ್ ಸೆಂಟರ್ ರೀ, ನೀವು ಯಾವ ಡಿಸ್ಟ್ರಿಕ್ ಒಳಗೆ ಎಕ್ಸಾಮ್ ಬರೀಬೇಕಂತಿದ್ದೀರಲ್ಲ ಆ ಡಿಸ್ಟ್ರಿಕ್ನ ಇಲ್ಲಿ ಸೆಲೆಕ್ಟ್ ಮಾಡಿರಿ. ನೀವು ಇಲ್ಲಿ ಯಾವ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ತಿರಲ್ಲ ನಿಮ್ದು ಎಕ್ಸಾಮ್ ಅಲ್ಲೇ ಬರುತ್ತೆ ರೀ. ನೆಕ್ಸ್ಟ್ ಐತಲ್ಲ ಅಪಿಯರಿಂಗ್ ಫಾರ್ ಪೇಪರ್ 1 ಪೇಪರ್ 2 ಅಂತ ಐತ್ರಿ. ನೀವು 2 ಎಕ್ಸಾಮ್ ಅಟೆಂಡ್ ಮಾಡೋರಿದ್ರೆ 2 ಎಕ್ಸಾಮಿಗೆ ಕ್ಲಿಕ್ ಮಾಡ್ಕೊರಿ, ಒಂದೇ ಇದ್ದರೆ ಒಂದಕ್ಕೆ ಕ್ಲಿಕ್ ಮಾಡ್ಕೊರಿ. ನೆಕ್ಸ್ಟ್ ಐತಲ್ಲ ಇಲ್ಲೇ ಫಸ್ಟ್ ಲ್ಯಾಂಗ್ವೇಜ್ ಪೇಪರ್ 1ಗೆ ಫಸ್ಟ್ ಲ್ಯಾಂಗ್ವೇಜ್ ಯಾವ ತೊಗೊಂತೀರೋ ಅದನ್ನು ಸೆಲೆಕ್ಟ್ ಮಾಡಿರಿ, ಸೆಕೆಂಡ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಅಂತ ಐತಿ ಅದು ಆಟೋಮೆಟಿಕ್ಲಿ ಸೆಲೆಕ್ಟೆಡ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಪೇಪರ್ ಮೀಡಿಯಮ್ ನೀವು ಯಾವ ಮೀಡಿಯಮ್ ಒಳಗೆ ಎಕ್ಸಾಮ್ನ ಬರೀಬೇಕಂತ ಅಂದ್ಕೊಂಡಿದ್ದೀರಿ, ಕ್ವಶನ್ ಪೇಪರ್ ಯಾವ ಮೀಡಿಯಮ್ ಒಳಗೆ ಬೇಕು, ಕನ್ನಡ ಮೀಡಿಯಮ್ ಒಳಗೆ ಕ್ವಶನ್ ಪೇಪರ್ ಬೇಕಂದ್ರೆ ಕನ್ನಡ ಸೆಲೆಕ್ಟ್ ಮಾಡಿರಿ, ಇಲ್ಲ ಇಂಗ್ಲೀಷ್ನಾಗ ಬೇಕಂದ್ರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿರಿ. ಇಲ್ಲಿ ಯಾವ ಸೆಲೆಕ್ಟ್ ಮಾಡಿರ್ತೀರಲ್ಲ ಅದೇ ಕ್ವಶನ್ ಪೇಪರ್ ನಿಮ್ಗೆ ಎಕ್ಸಾಮ್ನಾಗ ಬರುತ್ತೆ ರೀ. ಪೇಪರ್ 2ಕ್ಕೂ ಸೇಮ್ ರೀ, ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಪ್ಷನಲ್ ಸಬ್ಜೆಕ್ಟ್. ನೆಕ್ಸ್ಟ್ ಕ್ವಶನ್ ಪೇಪರ್ ಮೀಡಿಯಮ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡ್ಬೇಕು ರೀ. ಸೇವ್ ಅಂತ ಕೊಟ್ಮೇಲೆ ಇದು ಕಂಪ್ಲೀಟಾಗಿ ಈ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ರೀ. ಇಲ್ಲೇ ನೆಕ್ಸ್ಟ್ ಐತಲ್ಲ ಫೋಟೋ ಸೈನ್ ಅಂತ ಐತಿ. ಫೋಟೋ ಸೈನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೈತಲ್ಲ ಫೋಟೋನ ಸೆಲೆಕ್ಟ್ ಮಾಡಿರಿ, ಚೂಸ್ ಮಾಡಿ ಅಪ್ಲೋಡ್ ಮಾಡಿರಿ. ನೆಕ್ಸ್ಟ್ ಸಿಗ್ನೇಚರ್ನ ಚೂಸ್ ಫೈಲ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡಿರಿ. ಸಪ್ರೇಟಾಗಿ ಫಸ್ಟಿಗೆ ಚೂಸ್ ಮಾಡೋದು ಅಪ್ಲೋಡ್ ಮಾಡೋದು, ಚೂಸ್ ಮಾಡಿ ಅಪ್ಲೋಡ್ ಮಾಡೋದು ರೀ. ಇವೆರಡು ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಡಿಕ್ಲೇರೇಷನ್. ಇವು 5 ಸ್ಟೆಪ್ ರೀ, ಮೇನ್ 5 ಸ್ಟೆಪ್. ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಐತೆ ನೋಡಿರಿ, ಇದ್ರ ಮೇಲೆ ಡಿಕ್ಲೇರೇಷನ್ ಮೇಲೆ ಎಸ್ ಮಾರ್ಕ್ ಕೊಟ್ಟು ಸಬ್ಮಿಟ್ ಅಂತ ಮಾಡಿದರೆ ಇಲ್ಲಿಗೆ ನಿಮ್ಮ 90% ಅಪ್ಲಿಕೇಶನ್ ಕಂಪ್ಲೀಟಾಗಿ ಮುಗ್ದಂಗೆ ರೀ. ಇಲ್ಲಿಗೆ ಮುಗ್ದಂಗೆ ಇಲ್ಲಿ ಏನು ತೋರಿಸುತ್ತೆ ರೀ, ಡಿಕ್ಲೇರೇಷನ್ ಇಸ್ ಸಬ್ಮಿಟೆಡ್, ನಾವು ಯು ಕ್ಯಾನ್ ಪೇಮೆಂಟ್, ನೀವು ಈಗ ಪೇಮೆಂಟ್ ಮಾಡ್ಬೋದು ಅಂತ ಹೇಳ್ತೀರಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಪೇಮೆಂಟ್ ಐತಿ, ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇ ನೌ ಅಂತ ಬರುತ್ತೆ ರೀ. ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಸ್ಲಿಪ್ ಬರುತ್ತೆ ನೋಡಿರಿ. ಇಲ್ಲಿ ನಿಮ್ದು ಒಂದು ನಿಮ್ಮ ಕೆಟಗರಿ ವೈಸ್ ನೀವು ಯಾವುದಕ್ಕೆ ಎಲಿಜಿಬಲ್ ಇರ್ತಾರಲ್ಲ ಅಷ್ಟು ನಿಮ್ಮ ಫೀಸ್ ಇಲ್ಲಿ ಬರ್ತಾರೆ. ಇಲ್ಲೇ ಪೇ ನೌ ಅಂತ ಕೊಟ್ಟು ಇಲ್ಲಿ ಆಪ್ಷನ್ ಬರ್ತಾರೆ. ಪೇ ನೌ ಮೇಲೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, SBI ಬ್ರ್ಯಾಂಚ್ ಅಂತೇಳಿ ಈ ಟೈಪ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ರೀ ನಿಮ್ಗೆ ಪೇಮೆಂಟ್ ಮಾಡೋಕೆ. ನೀವು ಯಾವ ಮೆಥಡ್ ಆದರೂ ತೊಗೊಂಡು ಇಲ್ಲಿ ಪೇಮೆಂಟ್ ಮಾಡ್ಬೋದು ರೀ. ಇಲ್ಲಿ ಪೇಮೆಂಟ್ ಆಪ್ಷನ್ ತೊಗೊಂಡು ನೆಕ್ಸ್ಟ್ ಪೇಮೆಂಟ್ ನೀವು ಯಾವ್ದು ತೊಗೊಂಡಿರ್ತಾರಲ್ಲ ಅದನ್ನು ಆ ಮೆಥಡ್ ಒಳಗೆ ಪೇಮೆಂಟ್ ಮಾಡಿಂದ
ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಸಕ್ಸಸ್ಫುಲ್ಲಿ ಅಂತ ಬರ್ಬೇಕು ರೀ ಅದು. ನೆಕ್ಸ್ಟ್ ಈ ಟೈಪ್ ಟ್ರಾನ್ಸಾಕ್ಷನ್ ಸಕ್ಸಸ್ ಅಂತ ಬಂತಂದ್ರೆ ನಿಮ್ಮ ಪೇಮೆಂಟ್ ಐತಲ್ಲ ಕಂಪ್ಲೀಟಾಗಿ ಸಕ್ಸಸ್ ಆದಂಗೆ ರೀ. ಇಲ್ಲಿಗೆ ನಿಮ್ದು 100% B.Ed TET ಎಕ್ಸಾಮಿಗೆ ಅಪ್ಲೈ ಮಾಡ್ದಂಗೆ ರೀ. ನೆಕ್ಸ್ಟ್ ಐತಲ್ಪ ಇದು ಹೋಮ್ ಪೇಜಿಗೆ ಬಂದ ಇಲ್ಲಿ ಪ್ರಿಂಟ್ ಅಂತ ಐತಲ್ಲ, ಪ್ರಿಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಒಂದು PDF ಡೌನ್ಲೋಡ್ ಆಗುತ್ತೆ ರೀ. ಇದನ್ನು PDF ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೋದು ರೀ, ಮನೇಲಿ ಹಾಕೋರು. ಇಲ್ಲ ನೀವು ಶಾಪ್ನವ್ರಿದ್ರೆ ನಿಮ್ಮ ಕಸ್ಟಮರ್ಗೆ ನಾನು ಪ್ರಿಂಟೌಟ್ ತೆಗೆದು ಕೊಡ್ಬೋದು ರೀ. ಇಲ್ಲಿಗೆ ಈ TET ಅಪ್ಲಿಕೇಶನ್ ಹಾಕೋದು ಕಂಪ್ಲೀಟಾಗಿ ಮುಗಿತೈತೆ ರೀ. ಇದೇ ರೀತಿ ನೆಕ್ಸ್ಟ್ ಬರುವಂಥ ವೀಡಿಯೋ ನೋಡೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿರಿ.